ನಾವಿದ್ದೀವಿ ಇವತ್ತು ಗೋವಾದ ಡರ್ಟಿಯೆಸ್ಟ್ ಬೀಚಲ್ಲಿ. ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬೋದು ಇದನ್ನು ಬೀಚ್ ಅಂತ ಯಾರು ಸಹ ಕರೀಲಿಕ್ಕಿಲ್ಲ. ಈ ಬೀಚ್ನ ಮರಳನ್ನು ಕೂಡ ನೋಡ್ಬೋದು ನೀವು, ಫುಲ್ ಯಾವ ಕಲರ್ ಇದೆ ಅಂತ. ಇಲ್ಲಿನ ನೀರು ಕೂಡ ನೋಡ್ಬೋದು, ಫುಲ್ ನೀರು ಕ್ಲೀನ್ ಇಲ್ಲ ಇಲ್ಲಿದು. ಸೂರ್ಯ ಮುಣುಗ್ತಾನೆ. ನಮಸ್ಕಾರ ಕಳೆದರೆ ಇವತ್ತಿನ ಬ್ಲಾಗಲ್ಲಿ ಇಲ್ಲಿ ಒಂದು ಗೋವಾದಲ್ಲಿ ಅಂದರೆ ನಮ್ಮ ಮನೆಯಿಂದ ಒಂದು 200 ಮೀಟರ್ ದೂರ ಆಗುತ್ತೆ, ಅಲ್ಲಿ ಒಂದು ಅಗಸೈನ್ ಬೀಚ್ ಅಂತ ಇದೆ. ಅದನ್ನು ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಸನ್ಸೆಟ್ ಚೆನ್ನಾಗಿರುತ್ತೆ. ಇಲ್ಲಿ ಕಾಣ್ತಿದೆಯಲ್ಲ ಅದೇ ನಮ್ಮ ಮನೆ. ಈಗ ನಿಮಗೆ ಬೀಚ್ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ ಹೋಗುವ. ಈಗ ನಾನು ಬೀಚಿಗೆ ಬಂದಾಯಿತು. ಈ ಊರ ಹೆಸರು ಅಗಸೈಮ್ ಅಂತ, ಅದಕ್ಕೆ ಈ ಬೀಚ್ ಹೆಸರು ಕೂಡ ಅಗಸೈಮ್ ಅಂತ ಕರೀತಾರೆ ಇದು ಬೀಚಿಗೆ. ಬಟ್ ಇದೇನು ಫೇಮಸ್ ಇಲ್ಲ, ಯಾಕಂದರೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬೋದು ಇದನ್ನು ಬೀಚ್ ಅಂತ ಯಾರು ಸಹ ಕರೀಲಿಕ್ಕಿಲ್ಲ, ಯಾಕಂದರೆ ಇಲ್ಲಿ ಎಷ್ಟು ಗಲೀಜಿದೆ ಅಂತ ನೋಡ್ಬೋದು. ಈ ಬೀಚ್ನ ಮರಳನ್ನು ಕೂಡ ನೋಡ್ಬೋದು ನೀವು, ಫುಲ್ ಯಾವ ಕಲರ್ ಇದೆ ಅಂತ. ಜೊತೆ ಜಾಸ್ತಿ ಮಣ್ಣು ಕೂಡ ಮಿಕ್ಸ್ ಇದೆ, ಹಾಗಾಗಿ ಇದು ಈ ಕಲರ್ ಕಾಣ್ತಿದೆ ನಿಮಗೆ. ಇಲ್ಲಿನ ನೀರು ಕೂಡ ನೋಡ್ಬೋದು, ಫುಲ್ ನೀರು ಕ್ಲೀನ್ ಇಲ್ಲ ಇಲ್ಲಿದು. ಸ್ನಾನ ಮಾಡೋಕ್ಕಂತ ಆಗ್ತಿಲ್ಲ, ಯಾಕಂದರೆ ಫುಲ್ ಮಳೆ ಇದೆ ನೋಡಿ, ಗಲೀಜೆ ನೀರಿಲ್ಲಿ ಮಾತ್ರ. ಅಲ್ಲಿ ಡೆಡ್ ಎಂಡ್ ಕಾಣ್ತಿದೆಯಲ್ಲ ಅದು ವಾಸ್ಕೋ, ಮತ್ತು ಇಲ್ಲಿ ಈಚೆ ನೋಡಿದರೆ ಇಲ್ಲಿ ಬಾಂಬೋಲಿ ಅಂತ ಇದೆ ಅದು, ಮತ್ತು ಅದರ ಆಚೆ ಇರೋದು ಪಣಜಿ. ಮತ್ತು ಇಲ್ಲಿ ಜ್ವಾರಿ ಬ್ರಿಡ್ಜ್ ಅಂತ ಇದೆ, ಇಲ್ಲಿ ನೋಡ್ಬೋದು. ಇದು ಈಗ ಸದ್ಯಕ್ಕೆ 1 ವರ್ಷ ಆಯ್ತೇನೋ ಕಂಪ್ಲೀಟಾಗಿ ಬ್ರಿಡ್ಜು. ಮತ್ತು ಇಲ್ಲಿ ದೋಣಿಗಳು ಕಾಣ್ತೀವಲ್ಲ, ಇದರಲ್ಲಿ ಮೀನು ಹಿಡಿಯೋಕೆ ಹೋಗ್ತಾರೆ. ಅಲ್ಲಿ ಕಟ್ಟಿದಾಗ ನೋಡ್ಬೋದು ನೀವು, ಅಲ್ಲಿ ಕಾಣ್ತಿದೆಯಲ್ಲ. ಈಗ ಸಂಜೆ ಒಂದು 7 ಗಂಟೆ ಹೀಗೆ ಬಲೆ ಹಾಕಿ ಬರ್ತಾರೆ, ಮತ್ತು ಬೆಳಿಗ್ಗೆ ಒಂದು 3 ಗಂಟೆ 4 ಗಂಟೆ ಈಗ ಟೈಮಿಂಗ್ ಪ್ರಕಾರ ಅದನ್ನು ತೆಗಿತಾರೆ. ಒಂದು ರೀತಿ ನೀವು ಗೋವಾದ ಗಲೀಜ್ ಬೀಚ್ ಅಂತ ಹೇಳ್ಬೋದು, ಯಾಕಂದರೆ ಇಲ್ಲೇ ಸಿರುವಷ್ಟು ಕಸ ಯಾವ ಬೀಚಲ್ಲಿ ಇರಲ್ಲ ಅಂದ್ಕೊಳ್ತೀನಿ. ಅಲ್ಲಿ ಯಾರು ಜಾಸ್ತಿ ಬರೋಕ್ಕೆ ಹೋಗಲ್ಲ, ಅಂದರೆ ಕೆಲವರು ಮಾತ್ರ ಇಲ್ಲಿ ಸಂಜೆ ಹೊತ್ತಿಗೆ ಬರ್ತಾರೆ. ಮತ್ತು ನಾನು ಮಾತ್ರ ಇಲ್ಲಿ ಯಾವಾಗ ಬರ್ತಾ ಇರ್ತೀನಿ, ಯಾಕಂದರೆ ಚೆನ್ನಾಗಿ ಗಾಳಿ ಬೀಸುತ್ತೆ ಇಲ್ಲಿ. ಮತ್ತು ಏನೋ ಮನೇಲಿ ಬೋರ್ ಆದಾಗ ಇಲ್ಲಿ ಬಂದರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಮತ್ತು ಇಲ್ಲಿ ಸನ್ಸೆಟ್ ಕೂಡ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇಲ್ಲಿ ಬರ್ತಾ ಇರ್ತೀನಿ. ಅನಿಸ್ಬೋದು ಇಲ್ಲಿ ಯಾಕೆ ಇಷ್ಟು ಕಸ ಇದೆ ಅಂತ. ಇದೇನೆಂದರೆ ಇಲ್ಲಿ ಜನರೇ ಅಂತ ಹೇಳ್ಬೋದು, ಯಾಕಂದರೆ ಇದು ಸಮುದ್ರ ನೀರಿದೆಯಲ್ಲ, ಇದು ಫುಲ್ ಅಲ್ಲಿ ಹರ್ಕೊಂಡು ಹೋಗಿ ಅದಕ್ಕೆ ಒಂದು ಒಳಗಡೆ ಏರಿಯಾದಲ್ಲಿ ಹೋಗುತ್ತೆ, ಅಂದರೆ ಊರಲ್ಲಿ ಹೋಗುತ್ತೆ. ಅಲ್ಲಿ ಆ ಊರಿನವರು ಅಲ್ಲಿ ಕಸ ಬಿಸಾಕಿದರೆ ಹೇಗಿದ್ರೆ ಸಮುದ್ರದ ನೀರು ಹೆಂಗಿರುತ್ತೆ ಅಂತ ಗೊತ್ತು ನಿಮಗೆ. ಅಂದರೆ ನೀರು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರ್ತದೆ. ಕೆಲವೊಂದು ಬಾರಿ ನೀರು ಟೈಮಿಂಗ್ ಪ್ರಕಾರ ದಿನಕ್ಕೆ 1-2 ಬಾರಿ ನೀರು ಇಳಿಯುತ್ತೆ ಮತ್ತು ತುಂಬುತ್ತೆ, ಹೆಚ್ಚಾಗುತ್ತೆ. ಹಾಗಾದರೆ ಹೆಚ್ಚಾದಾಗ ಅಲ್ಲಿ ನೀರೆಲ್ಲ ಹೋಗುತ್ತಲ್ಲ ಒಳಗಡೆ, ಅವರು ಕಸ ಎಲ್ಲ ಹಾಕಿದ್ದು ಅದರಲ್ಲಿ ಹಾಕಿರೋದು ನೀರು ಇಳಿಯುವಾಗ ಎಲ್ಲ ಸಮುದ್ರಕ್ಕೆ ಬರುತ್ತೆ ವಾಪಸ್ಸು. ಅದು ಬಂದು ಮತ್ತು ಇಲ್ಲಿ ಸಮುದ್ರದಲ್ಲಿ ಎಲ್ಲ ಅಲೆಗಳು ಬರ್ತಾ ಇರ್ತಾವಲ್ಲ, ಗಾಳಿಗೆಲ್ಲ ಸಹ ಇಟ್ಟಂದರೆ ಬಿಸಾಗುತ್ತೆ. ಹಾಗಾಗಿ ಈ ಬೀಚಲ್ಲಿ ಮಾತ್ರ ಇಷ್ಟು ಕಸ ನೋಡೋಕ್ಕೆ ಸಿಗ್ತದೆ ನಿಮಗೆ. ಗಾಳಿ ಮಾತ್ರ ತುಂಬ ಚೆನ್ನಾಗಿದೆ. ಈಗ ನೋಡಿ ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಮತ್ತು ಒಂದು ಸ್ವಲ್ಪ ಸನ್ಸೆಟ್ದು ಟೈಮ್ ಲೇಪ್ಸ್ ಮಾಡುವ ಅಂತಿದ್ದೀನಿ. ಒಂದು ಚೆನ್ನಾಗಿ ಕಾಣುತ್ತೆ ಸನ್ಸೆಟ್ ಮಾತ್ರ. ನೋಡೋ ಒಂದು 10 ನಿಮಿಷ ಟೈಮ್ ಲೇಪ್ಸ್ ಮಾಡಿಕೊಂಡು ಹೋಗುವ. ಸೂರ್ಯ ಮುಣುಗ್ತಾನೆ. ಕ್ಲಿಪ್ಸ್ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಇಟ್ಟಾಗ ಅಲ್ಲಿರೋ ಶಂಕ ಮತ್ತು ಚಿಪ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಫೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸುಮ್ಮನೆ ಟೈಮ್ ಪಾಸ್ಗಂತ ಒಂದು ಆರ್ಟ್ ಮಾಡ್ತಾಯಿದ್ದೆ. ಆಗ್ತಾ ಬಂತು, ಸನ್ಸೆಟ್ ಕೂಡ ಮುಗಿದಿದೆ, ಸೂರ್ಯ ಕೂಡ ಮುಳುಗಾಗಿದೆ. ಟೈಮ್ 7 ಗಂಟೆ ಆಗ್ತಾ ಬಂತು. ಇನ್ನು ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗುವ. ಬಾಯ್.